ಹೊಸ ಜೀವನ ನಿಲಯ ಚರ್ಚ್ನಲ್ಲಿ ಕ್ರಿಸ್ಮಸ್ ಕಲರವ. ಕುಡಿದು ಕುಪ್ಪಳಿಸಿದ ಕ್ರೈಸ್ತ ಧಾರ್ಮಿಕರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ಬಾಗೇಪಲ್ಲಿ ಹೊಸ ಜೀವನ ನಿಲಯ ಚರ್ಚ್ ಫಾದರ್ ಎಚ್ ಪ್ರಕಾಶ್ ರವರ ವೃಂದದಿಂದ ನಡೆದ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನೂರಾರು ಕ್ರೈಸ್ತ ಧಾರ್ಮಿಕರು ಭಾಗವಹಿಸಿ ಫಾದರ್ ಉಪದೇಶವನ್ನ ಕೇಳಿ ಪುನೀತರಾದರು. ಕ್ರಿಸ್ಮಸ್ ಹಬ್ಬ ಕ್ರೈಸ್ತ ಧಾರ್ಮಿಕರ ಪ್ರಮುಖ ಹಬ್ಬಗಳಲ್ಲಿ ಒಂದು. ಏಸು ಕ್ರಿಸ್ತ ಜನಿಸಿದ ದಿನವನ್ನ ಕ್ರಿಸ್ಮಸ್ ಹಬ್ಬವನ್ನಾಗಿ ಡಿಸೆಂಬರ್ 25ರಂದು ಆಚರಿಸಲಾಗುತ್ತೆ. ಈ ಹಬ್ಬದ ದಿನ ಪರಸ್ಪರ ಕ್ರಿಸ್ಮಸ್ ಕಾರ್ಡ್, ಉಡುಗೊರೆ ನೀಡುವುದು, ಸಿಹಿ ತಿಂಡಿಗಳನ್ನು ಹಂಚುವುದು ಹಾಗೂ ಚರ್ಚ್ಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಇದರಂತೆ ಬಾಗೇಪಲ್ಲಿ ಹೊಸ ಜೀವನಿಲಿಯ ಚರ್ಚ್ ಫಾದರ್ ಎಚ್ ಪ್ರಕಾಶ್ ರವರು ದೇವರ ವಾಕ್ಯವನ್ನ ಬೋಧನೆ ಮಾಡಿದ್ದಾರೆ. ತದನಂತರ ಕ್ರಿಸ್ಮಸ್ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಚರ್ಚ್ನ ಎಲ್ಲಾ ಭಕ್ತಾದಿಗಳು ಈ ಕ್ರಿಸ್ಮಸ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ವರದಿ ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಹೊಸ ಜೀವನ ನಿಲಯ ಚರ್ಚ್ನಲ್ಲಿ ಕ್ರಿಸ್ಮಸ್ ಕಲರವ. ಕುಡಿದು ಕುಪ್ಪಳಿಸಿದ ಕ್ರೈಸ್ತ ಧಾರ್ಮಿಕರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ಬಾಗೇಪಲ್ಲಿ ಹೊಸ ಜೀವನ ನಿಲಯ ಚರ್ಚ್ ಫಾದರ್ ಎಚ್ ಪ್ರಕಾಶ್ ರವರ ವೃಂದದಿಂದ ನಡೆದ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನೂರಾರು ಕ್ರೈಸ್ತ ಧಾರ್ಮಿಕರು ಭಾಗವಹಿಸಿ ಫಾದರ್ ಉಪದೇಶವನ್ನ ಕೇಳಿ ಪುನೀತರಾದರು. ಕ್ರಿಸ್ಮಸ್ ಹಬ್ಬ ಕ್ರೈಸ್ತ ಧಾರ್ಮಿಕರ ಪ್ರಮುಖ ಹಬ್ಬಗಳಲ್ಲಿ ಒಂದು. ಏಸು ಕ್ರಿಸ್ತ ಜನಿಸಿದ ದಿನವನ್ನ ಕ್ರಿಸ್ಮಸ್ ಹಬ್ಬವನ್ನಾಗಿ ಡಿಸೆಂಬರ್ 25ರಂದು ಆಚರಿಸಲಾಗುತ್ತೆ. ಈ ಹಬ್ಬದ ದಿನ ಪರಸ್ಪರ ಕ್ರಿಸ್ಮಸ್ ಕಾರ್ಡ್, ಉಡುಗೊರೆ ನೀಡುವುದು, ಸಿಹಿ ತಿಂಡಿಗಳನ್ನು ಹಂಚುವುದು ಹಾಗೂ ಚರ್ಚ್ಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಇದರಂತೆ ಬಾಗೇಪಲ್ಲಿ ಹೊಸ ಜೀವನಿಲಿಯ ಚರ್ಚ್ ಫಾದರ್ ಎಚ್ ಪ್ರಕಾಶ್ ರವರು ದೇವರ ವಾಕ್ಯವನ್ನ ಬೋಧನೆ ಮಾಡಿದ್ದಾರೆ. ತದನಂತರ ಕ್ರಿಸ್ಮಸ್ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಚರ್ಚ್ನ ಎಲ್ಲಾ ಭಕ್ತಾದಿಗಳು ಈ ಕ್ರಿಸ್ಮಸ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ವರದಿ ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ.